ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಗುರುವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟು ಏನಾಗಿದೆ, ಯಾವ ಸ್ಪರ್ಧಿ ಮೇಲಿರೋ ಯಾವ ಸ್ಪರ್ಧಿ ಕೆಳಗಡೆ ಇದ್ದಾರೆ, ಅಶ್ವಿನಿ ಅವ್ರಿಗೆ ಎಷ್ಟು ಓಟ್ ಬಂದಿದೆ, ಧನುಷ್ ಇನ್ನ ಟಾಪ್ನಲ್ಲೇ ಇದ್ದಾರಾ, ಹತ್ತಿಕ್ಕಿಲ್ಲ ಧ್ರುವಂತವ್ರಿಗೆ ಓಟ್ ಬರ್ತಾ ಇದೆಯಾ ಇಲ್ವಾ, 0 ಓಟ್ ಬರ್ತಾ ಇದೆಯಾ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ, ಗಿಲ್ಲಿಯವ್ರಿಗೆ ಯಾರು ಮೋಸ ಮಾಡಿದಂತ. ಆ ವಿಡಿಯೋ ನೋಡಿ, ಫುಲ್ಲು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಗ್ ಬಾಸ್ ಹೆಂಗೆ ಗಿಲ್ಲಿಯವ್ರಿಗೆ ಮೋಸ ಮಾಡ್ತವ್ರೆ ಅಂತ. ಈ ವಾರ ಫುಲ್ಲು ಯಾರನ್ನ ಗಿಲ್ಲಿ ಫ್ಯಾನ್ಸ್ ನೋಡ್ತಾ ಇದ್ರೆ ಗಿಲ್ಲಿ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ರಕ್ಷಿತಾ ಫ್ಯಾನ್ಸ್ ನೋಡ್ತಾ ಇದ್ರೆ ರಕ್ಷಿತಾ ಅಂತ ಹಾಕಿ. ಇವಾಗ ಡೈರೆಕ್ಟ್ ವಿಷಯಕ್ಕೆ ಹೋಗ್ಬಿಡೋಣ. 5th ಸ್ಪಾಟ್ನಲ್ಲಿ ಧ್ರುವಂತವ್ರು ಇದ್ದಾರೆ. ಧ್ರುವಂತವ್ರಿಗೆ 16.9% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 16.6% ಇತ್ತು, ಅಂದರೆ 0.3% ವೋಟಿಂಗ್ ಇನ್ಕ್ರೀಸ್ ಆಗಿದೆ ಧ್ರುವಂತವ್ರಿಗೆ. ಅದು ಯಾರು ವೋಟ್ ಮಾಡ್ತಾರೋ ಧ್ರುವಂತವ್ರಿಗೆ ಅಷ್ಟು ಚೀಟಿಂಗ್ ಮಾಡಿ ಅಷ್ಟು ಟಾರ್ಚರ್ ಕೊಡ್ತಾನೆ ತಲೆಗೆ. ಯಾರು ವೋಟ್ ಮಾಡ್ತಾರೋ ಗೊತ್ತಿಲ್ಲ ಧ್ರುವಂತವ್ರಿಗೆ. ಅದೇ ಧ್ರುವಂತವ್ರಿಗೆ 0.3% ಇನ್ಕ್ರೀಸ್ ಆಗಿದೆ. ಇನ್ನು 4ನೇ ಸ್ಪಾಟ್ನಲ್ಲಿ ಬರೋದಾದ್ರೆ ಸ್ಪಂದನ ಸೋಮಣ್ಣ ಅವರು. ಸ್ಪಂದನ ಸೋಮಣ್ಣ ಅವ್ರಿಗೆ 17.1% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 18.5 ಇತ್ತು, ಅಂದರೆ 1.4% ವೋಟಿಂಗ್ ಡಿಕ್ರೀಸ್ ಆಗಿದೆ ಸ್ಪಂದನ ಸೋಮಣ್ಣ ಅವ್ರಿಗೆ. ಟಾಸ್ಕ್ ಮಾಡ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ, ಸುಮ್ಮನೆ ಮೀಟಿಂಗ್ ಹೊಡ್ಕೊಂಡು ಇಲ್ಲಿಲ್ಲ ಸುಮ್ಮನೆ ಮೀಟಿಂಗ್ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ. ಅದಕ್ಕೆ ವೋಟಿಂಗ್ ಡಿಕ್ರೀಸ್ ಆಗಿದೆ. ಈ ವಾರ ಸ್ಪಂದನ ಸೋಮಣ್ಣ ಅವ್ರಿಗೆ ಒಳ್ಳೆ ಚಾನ್ಸ್ ಇತ್ತು, ಫೈಟ್ ಮಾಡಿದ್ರು. ಲಾಸ್ಟ್ ಟಾಸ್ಕ್ ಮೇಲೆ ಫೈಟ್ ಮಾಡಿದ್ರು, ಆದರೆ ಗೆದ್ದುಬಿಟ್ಟು ಒಳ್ಳೆ ಚಾನ್ಸ್ ಇತ್ತು, ಗೆದ್ದುಬಿಟ್ಟು ಕ್ಯಾಪ್ಟನ್ ಏನಾರು ಆಗಿದ್ದರೆ ಎಷ್ಟು ವೋಟಿಂಗ್ ಡಿಫ್ರೆನ್ಸ್ ಬಂದರು. ಆ ಥರ ಟಾಪ್ 5 ಇಲ್ಲ ಟಾಪ್ 6 ಅಂದರೆ ಟಾಪ್ 7 ಎಲ್ಲ ಅವರು ಇರ್ತಾ ಇದ್ರು ಸ್ಪಂದನ ಸೋಮಣ್ಣ ಅವರು. 3rd ಸ್ಪಾಟ್ನಲ್ಲಿ ರಾಶಿಕ್ ಅವರು ಇದ್ದಾರೆ. ರಾಶಿಕ್ ಅವ್ರಿಗೆ 19.8% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 19.2% ವೋಟಿಂಗ್ ಇತ್ತು, ಅಂದರೆ 0.6% ವೋಟಿಂಗ್ ಇನ್ಕ್ರೀಸ್ ಆಗಿದೆ ರಾಶಿಕ್ ಅವರು ಟಾಸ್ಕ್ ಆಡ್ತವ್ರೆ. ಇನ್ನು ಮೋಸ ಬೇರೆ ಆಯ್ತಲ್ಲ, ಲಾಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಧ್ರುವಂತ್ ಬೇರೆ ಮೋಸ ಮಾಡಿದ್ದಾರೆ ಗಿಲ್ಲಿ ಮತ್ತು ರಾಶಿಕ್ ಅವರಿಗೆ. ಇನ್ನೂ ವೋಟ್ ಇನ್ಕ್ರೀಸ್ ಆಗುತ್ತೆ ರಾಶಿಕ್ ಅವ್ರಿಗೆ, ಯಾಕಂದರೆ ಗಿಲ್ಲಿ ಫ್ಯಾನ್ಸ್ ವೋಟ್ ಮಾಡ್ತಾರೆ ರಾಶಿಕ್ ಅವ್ರಿಗೆ. ಐ ಥಿಂಕ್ ಸೊ 2nd ಸ್ಪಾಟ್ಗೆ ಬರ್ಬೋದು ಅಶ್ವಿನ ಬೀಟ್ ಮಾಡಿ, ಯಾರು ಗೊತ್ತು. ಇನ್ನು 2nd ಸ್ಪಾಟ್ ಬರೋದಾದರೆ ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವ್ರಿಗೆ 26.3% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 26 ಇತ್ತು, ಅಂದರೆ 0.3% ವೋಟಿಂಗ್ ಇನ್ಕ್ರೀಸ್ ಆಗಿದೆ ಅಶ್ವಿನಿ ಗೌಡ ಅವ್ರಿಗೆ. ಈ ವಾರ ಸಿಕ್ಕಾಪಟ್ಟೆ ಅಶ್ವಿನಿ ಗೌಡ ಅವರು ಕಾಣಿಸ್ಕೊಂತವ್ರೆ ರಾಣಿಯಾಗಿ, ಅದಕ್ಕೆ ವೋಟಿಂಗ್ ಬರ್ತಾ ಇರ್ಬೋದು. ಇನ್ನು 1st ಸ್ಪಾಟ್ ನೋಡೋದಾದರೆ ಧನುಷ್ ಗೌಡ ಅವರು. ಧನುಷ್ ಗೌಡ ಅವರಿಗೆ 27.9% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 27.5% ಇತ್ತು, ಅಂದರೆ 0.4% ವೋಟಿಂಗ್ ಧನುಷ್ ಅವ್ರಿಗೆ ಜಾಸ್ತಿ ಆಗಿದೆ. ಧನುಷ್ ಅವರು ಈ ವಾರ ಎಲ್ಲ ಟಾಸ್ಕ್ನ ಆಡಿ ಗಿಲ್ಲಿ ಮತ್ತು ರಾಶಿಕಾರ್ನ ಸೋಲಿಸ್ಬಿಟ್ಟು ಲಾಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಅಶ್ವಿನಿ ವರ್ಸಸ್ ಧನುಷ್ ಯಾರು ಗೆಲ್ತಾರೋ ಗೊತ್ತಿಲ್ಲ. ಐ ಥಿಂಕ್ ಸೊ ಧನುಷ್ ಅವ್ರು ಗೆಲ್ತಾರೆ. ಅಸ್ಮಾತ್ ಬಿಗ್ ಬಾಸ್ ಏನು ಚೀಟಿಂಗ್ ಮಾಡಿಲ್ಲ ಅಂದರೆ, ಬಿಗ್ ಬಾಸ್ ಧನುಷ್ ಅಲ್ಲ, ಬಿಗ್ ಬಾಸ್ ಚೀಟಿಂಗ್ ಮಾಡಿಲ್ಲ ಅಂದರೆ ಧನುಷ್ ಅವ್ರು ಪಕ್ಕ ಗೆಲ್ತಾರೆ. ಬಿಗ್ ಬಾಸ್ ಏನಾದ್ರು ಚೀಟಿಂಗ್ ಮಾಡಿ ಅನ್ಫೇರ್ ಡಿಸಿಷನ್ ಏನಾದ್ರು ಕೊಟ್ಟರೆ ಅಶ್ವಿನಿ ಅವ್ರು ಪಕ್ಕ ಗೆಲ್ತಾರೆ. ಈ ವಾರ ಲಾಸ್ಟ್ ಕ್ಯಾಪ್ಟನ್ನು ಅಶ್ವಿನಿ ಗೌಡ. ಇನ್ನು ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ನೋಡೋಣ, ಇಲ್ಲ ಅಂದರೆ ಇವತ್ತಿನ ಟಾಸ್ಕ್ ಏನಿರುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.